ನಮಸ್ಕಾರ ವೀಕ್ಷಕರೇ, ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಯಾತ್ರೆಯ ಮುಂದಿನ ಗ್ರಾಮವಾದ ಹುಲ್ಲಳ್ಳಿಯ ಬಳಿಕ ಬರುವಂತಹ ರಾಮಪುರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ಗ್ರಾಮಸ್ಥರು ಹೇಳುವ ಕಥೆಯ ಪ್ರಕಾರ ಶ್ರೀರಾಮನು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದ ಕಾರಣ ಈ ಒಂದು ಪ್ರದೇಶವನ್ನ ರಾಮಪುರವೆಂದು ಕರೆದಿದ್ದಾರೆ. ಬಳಿಕ ರಾಮಪುರದಿಂದ ರಾಂಪುರವೆಂದು ಬದಲಾಗಿದೆ. ಈ ಗ್ರಾಮದಿಂದ ಹರಿದು ಹೋಗುವ ಕಪಿಲಾ ನದಿಯಲ್ಲಿ ಶಿವನಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಯಾತ್ರೆ ಮುಂದುವರಿಯುತ್ತದೆ. ರಾಂಪುರದಲ್ಲಿ ಕಂಡುಬರುವಂತಹ ಕಪಿಲಾ ನದಿಯ ತೀರದಲ್ಲಿ ವಿಶೇಷವಾಗಿ ರಾಮಲಿಂಗೇಶ್ವರ ದೇವಾಲಯವನ್ನ ಕಾಣಬಹುದಾಗಿದೆ. ಈ ಒಂದು ದೇವಾಲಯವು ಪುರಾತನ ದೇವಾಲಯವಾಗಿದ್ದು, ಕಾಲಾನಂತರ ದೇವಾಲಯದ ಜೀರ್ಣೋದ್ಧಾರದ ಬಳಿಕ ಈ ಒಂದು ದೇವಾಲಯವನ್ನ ವೈಭವೀಕರಣ ಮಾಡುವ ಮುಖಾಂತರ ದೇವಾಲಯವನ್ನ ಸುಂದರವಾಗಿ ನಿರ್ಮಿಸಲಾಗಿದೆ. ಈ ಒಂದು ದೇವಾಲಯದಲ್ಲಿ ವೀಕ್ಷಕರೇ ಬೃಹದಾಕಾರದ ರಾಮಲಿಂಗೇಶ್ವರ ದೇವರನ್ನ ಕಾಣಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ನೆಲೆಸಿರುವ ಈಶ್ವರನು ಪಶ್ಚಿಮಾಭಿಮುಖವಾಗಿ ನೆಲೆಸಿರುವುದು ವಿಶೇಷವಾಗಿದೆ. ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಶಿವನಿಗೆ ವಿಶೇಷ ಅಭಿಷೇಕದಂತಹ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಒಂದು ಗ್ರಾಮದಲ್ಲಿ ರಾಮಲಿಂಗೇಶ್ವರ ದೇವಾಲಯ ಸೇರಿ ಶ್ರೀ ರಾಘವೇಂದ್ರರ ಸನ್ನಿಧಿ ಹಾಗೂ ಶನೇಶ್ವರ ದೇವಾಲಯ ಮತ್ತು ವೀರಾಂಜನೇಯನ ದೇವಾಲಯಗಳನ್ನು ಸಹ ಕಾಣಬಹುದಾಗಿದೆ. ಈ ದೇವಾಲಯಗಳು ಕಪಿಲಾ ನದಿಗೆ ಹತ್ತಿರವಿದ್ದರೆ ಗ್ರಾಮದ ಮಧ್ಯಭಾಗದಲ್ಲಿ ಚಿಕ್ಕಮ್ಮನ ದೇವಾಲಯವನ್ನು ಸಹ ವಿಶೇಷವಾಗಿ ಕಾಣಬಹುದಾಗಿದೆ.